ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಭಾರೀ ವರ್ಷಧಾರೆಯಿಂದ ಹತ್ತಾರು ಅನಾಹುತ ಸಂಭವಿಸಿದೆ. ರಾಜ್ಯದ ರೈತರಂತೂ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ ನಿಲ್ಲದ ಮಳೆ ಅಬ್ಬರ. ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ. ರಾಜ್ಯದಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತದ ಆತಂಕ ಹೆಚ್ಚಾಗಿದೆ. ಭೂಕುಸಿತಕ್ಕೆ ರಸ್ತೆಯೇ ಮಾಯ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತ ಆಗಿದ್ದು ಇಡೀ ರಸ್ತೆಯೇ ಮಾಯ ಆಗ್ಬಿಟ್ಟಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗಿನಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತ. ತುಂಗಾ ನದಿಯ ಅಬ್ಬರಕ್ಕೆ ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತವಾಗಿದ್ದು 20ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಮಳೆ ನೀರಿನಲ್ಲಿ ಮುಳುಗಿ ಹೋಗಿವೆ. ಬೋಟ್ನಲ್ಲೇ ಸಾಗ್ತಾ ಇದೆ ಜೀವನ. ಮಳೆಯ ಆರ್ಭಟಕ್ಕೆ ಎನ್ಆರ್ಪುರದ ಜನತೆ ಕಂಗಾಲಾಗಿದ್ದಾರೆ. ಮನೆಗಳಿಂದ ಜನರನ್ನ ಕರೆ ತರುವುದಕ್ಕೆ ಬೋಟ್ ಮೊರೆ ಹೋಗಿದ್ದಾರೆ. ಐತಿಹಾಸಿಕ ಸ್ಮಾರಕಗಳು ಜಲಾವೃತ. ತುಂಗಭದ್ರಾ ಜಲಾಶಯದಿಂದ ನದಿಗೆ 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ನದಿಗೆ ಬಿಡಲಾಗಿದೆ. ಆನೆಗೊಂದಿ ಭಾಗದ ಐತಿಹಾಸಿಕ ಸ್ಮಾರಕಗಳು ಜಲಾವೃತವಾಗಿವೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಸ್ಥಳ ಜಲಾವೃತ. ಐತಿಹಾಸಿಕ ಪ್ರಸಿದ್ಧ ಆನೆಗೊಂದಿಯಲ್ಲಿರುವ ಶ್ರೀಕೃಷ್ಣ ದೇವರಾಯನ ಸಮಾಧಿಯು ಮುಳುಗಡೆಯಾಗಿದೆ. ಜೊತೆಗೆ 64 ಕಾಲಿನ ಮಂಟಪವೂ ಮುಳುಗಿ ಹೋಗಿದೆ. ನವ ವೃಂದಾವನ ಗಡ್ಡೆಗೆ ತೆರಳುವ ಮಾರ್ಗ ಸ್ಥಗಿತ. ನವ ವೃಂದಾವನ ಗಡ್ಡೆಗೆ ತೆರಳುವ ಮಾರ್ಗ ಸ್ಥಗಿತವಾಗಿದ್ದು ಧಾರ್ಮಿಕ ಕಾರ್ಯಕ್ಕೆ ಅಡಚಣೆಯಾಗಿದೆ. ಗೋಕಾಕ್ ತಾಲೂಕಿನ ಗೊಡಚಿನ ಮಲ್ಕಿ ಜಲಪಾತ ರೌದ್ರವತಾರ ತಾಳಿದೆ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಯುವಕರು ಜಲಪಾತದ ತುದಿಗೆ ತೆರಳಿ ಹುಚ್ಚಾಟ ಮಾಡಿದ್ದಾರೆ. ಪ್ರವಾಹದಿಂದ ಬದುಕು ಮೂರಾಬಟ್ಟೆ. ಬೆಳಗಾವಿ ಜಿಲ್ಲೆಯ ಸಪ್ತಸಾಗರ ಗ್ರಾಮದ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು 100 ಕುಟುಂಬಗಳು ಬೀದಿಗೆ ಬಿದ್ದಿವೆ. ವೃದ್ಧೆಯೊಬ್ಬರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಮುಕ್ಕಿ ಹರಿತಾ ಇರುವ ಕೃಷ್ಣ ಘಟಪ್ರಭಾ. ಬಾಗಲಕೋಟೆಯಲ್ಲಿ ಘಟಪ್ರಭಾ ಪ್ರವಾಹದ ಅಬ್ಬರಕ್ಕೆ 20ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ನದಿ ಪಕ್ಕದ ಜಮೀನಿನ ಬೆಳೆಗಳು ಜಲಾವೃತಗೊಂಡು ರೈತರು ಕಂಗಾಲಾಗಿದ್ದಾರೆ. ನೂರಾರು ಮನೆಗಳು ಜಲಾವೃತ. ಮುಧೋಳ ತಾಲೂಕಿನ ಮಳಲಿಯಲ್ಲಿ 100 ಮನೆಗಳು ಜಲಾವೃತಗೊಂಡಿವೆ. ಪ್ರವಾಹದ ವೀಕ್ಷಣೆಗೆ ಬಂದ ಸಚಿವ ಕೃಷ್ಣ ಬೈರೇಗೌಡ ಎದುರು ರೈತರು ಕಣ್ಣೀರಿಟ್ಟಿದ್ದಾರೆ.
ನಾನು ದಾರಿಯಲ್ಲಿ ಒಂದ್ 2 ಕಡೆ ರೈತರು ನನ್ನನ್ನ ನಿಲ್ಸಿ ಮಾತಾಡಿದ್ರು. ಅವರು ಕೂಡ ಪಾಪ ಬಹಳ ವಿನಯವಾಗಿ ಒಳ್ಳೆ ಮಾತಿನಲ್ಲಿ ಅವರು ಮನವಿ ಮಾಡೋದು, ನಮ್ಗೆ ವರ್ಷ ಈ ಕೆಲಸ ಬೇಡ, ದಯವಿಟ್ಟು ಶಾಶ್ವತ ಪರಿಹಾರ ಕೊಡಿ ಅಂತ. ಜಿಲ್ಲಾ ಮಂತ್ರಿಗಳು, ನಾನು, DC ಅವರು ಕೂಡ ದಾರಿ ಉದ್ದಕ್ಕೂ 1.5 ತಾಸು ಇದೇ ಸಮಸ್ಯೆಯನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಬೆಳೆ ಜಲಾವೃತ ಪರಿಹಾರಕ್ಕೆ ಪಟ್ಟು ನೀರಾಗ ನುಗ್ಗಿಸ್ಬಿಡಿ ನನ್ನ ಹಚ್ಕೊಡ್ರಿ ನೀವು ನನ್ನ ಬರ್ತೀರಿ ನೋಡ್ಕೊತೀರಿ ಹೋಗ್ತೀರಿ. ಬೆಳೆ ಹಾನಿಗೆ ಶಾಶ್ವತ ಪರಿಹಾರ ಕೊಡಿ ಅಂತೇಳಿ ಬೀಳಗಿ ತಾಲೂಕಿನ ಕಾತರಕಿ ರೈತ ಸಿದ್ದಪ್ಪ ಕಣ್ಣೀರು ಹಾಕಿದ್ದಾರೆ. ಟ್ರ್ಯಾಕ್ಟರ್ ಸಮೇತ ನೀರಿನಲ್ಲಿ ಸಿಲುಕಿದ್ದ ಚಾಲಕ. ಮುಧೋಳ ತಾಲೂಕಿನ ಮಳಲಿ ಸುರಗಾವಿ ಮಧ್ಯದ ಸೇತುವೆಯಲ್ಲಿ ಟ್ರ್ಯಾಕ್ಟರ್ ಸಮೇತ ಸಿಲುಕಿದ್ದ ಚಾಲಕ ಹಾಗೂ ಟ್ರ್ಯಾಕ್ಟರ್ ಅನ್ನ ಗ್ರಾಮಸ್ಥರು ಹೊರ ತಂದಿದ್ದಾರೆ. ನೋಡಿದ್ರಲ್ವಾ, ಬಾಗಲಕೋಟೆಯಾದ್ಯಂತ ಕೃಷ್ಣ ಘಟಪ್ರಭಾ ನದಿಗಳು ಅಬ್ಬರಿಸ್ತಾ ಇದ್ದು ಜನಜೀವನ ತತ್ತರಿಸಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಭಾರೀ ವರ್ಷಧಾರೆಯಿಂದ 10 ಅನಾಹುತ ಸಂಭವಿಸಿದೆ. ರಾಜ್ಯದ ರೈತರಂತೂ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ ನಿಲ್ಲದ ಮಳೆ ಅಬ್ಬರ. ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ. ರಾಜ್ಯದಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತದ ಆತಂಕ ಹೆಚ್ಚಾಗಿದೆ. ಭೂಕುಸಿತಕ್ಕೆ ರಸ್ತೆಯೇ ಮಾಯ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತ ಆಗಿದ್ದು ಇಡೀ ರಸ್ತೆಯೇ ಮಾಯ ಆಗ್ಬಿಟ್ಟಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗಿನಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತ. ತುಂಗಾ ನದಿಯ ಅಬ್ಬರಕ್ಕೆ ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತವಾಗಿದ್ದು 20ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಮಳೆ ನೀರಿನಲ್ಲಿ ಮುಳುಗಿ ಹೋಗಿವೆ. ಬೋಟ್ನಲ್ಲೇ ಸಾಗ್ತಾ ಇದೆ ಜೀವನ. ಮಳೆಯ ಆರ್ಭಟಕ್ಕೆ ಎನ್ಆರ್ಪುರದ ಜನತೆ ಕಂಗಾಲಾಗಿದ್ದಾರೆ. ಮನೆಗಳಿಂದ ಜನರನ್ನ ಕರೆ ತರುವುದಕ್ಕೆ ಬೋಟ್ ಮೊರೆ ಹೋಗಿದ್ದಾರೆ.